ಹೈ ಸ್ಟೂಡೆಂಟ್ಸ್, ನೀವು ಡಿಗ್ರಿ ಫೈನಲ್ ಇಯರ್ ಇದ್ದೀರಾ ಅಥವಾ ಡಿಗ್ರಿ ಎಂಡ್ ಆಗಿದೆಯಾ, ಸೊ ಅವರಿಗೆ ಇದು ಒಂದು ಯೂಸ್ಫುಲ್ ವಿಡಿಯೋ ಆಗುತ್ತೆ ಅನ್ಕೊಂಡು ಮಾಡಿದ್ದೀನಿ. ಸೊ ಯಾಕಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ಗೆ ಗೊತ್ತಿರಲ್ಲ ಡಿಗ್ರಿ ಆದಮೇಲೆ ಯಾವ ಥರ ಅಪ್ಲೈ ಮಾಡು, ಜಾಬ್ಸ್ ಅಪ್ಲೈ ಮಾಡು ಅಂತೇಳಿ. ಹೌದಾ? ಸೊ ಇನ್ಫೋಸಿಸಲ್ಲಿ 15 ಡೇಸ್ಗೆ ಒಂದ್ಸಲ, 1 ಮಂತಿಗೆ ಒಂದ್ಸಲ ನೀವು ಅದನ್ನ ವೆಬ್ಸೈಟ್ ವಿಸಿಟ್ ಮಾಡಲೇಬೇಕು. ಹೌದಾ? ಸೊ ಯಾಕಂದ್ರೆ ಅವ್ರು ಪದೇ ಪದೇ ಕಾಲ್ ಮಾಡ್ತಿರ್ತಾರೆ. ಸೊ ಅದು ನಿಮ್ಗೆ ಗೊತ್ತಿರಲ್ಲ. ಸೊ ಗೊತ್ತಾಗಬೇಕಪ್ಪ ಅಂದರೆ ಕಂಪ್ಲೀಟ್ ವಿಡಿಯೋ ಮಿಸ್ ಮಾಡದೆ ನೋಡಿ, ಸ್ಕಿಪ್ ಮಾಡೋಕೆ ಹೋಗಬೇಡಿ, ಎಂಡ್ ತನಕ ನೋಡಿ. 100% ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಅಪ್ಲೈ ಮಾಡಬೇಕು ಅಂತ ಪ್ರತಿಯೊಂದು ತೋರಿಸಿದ್ದೀನಿ. ಅವ್ರ ವೆಬ್ಸೈಟ್ ಕೂಡ ಓಪನ್ ಮಾಡಿ ಯಾವ ಥರ ಇರುತ್ತೆ ಅಂತ ಕೂಡ ತೋರಿಸಿದ್ದೀನಿ. ಸೊ ವೇಟ್ ಮಾಡಿ ನೋಡೋಣ. ಸೊ ಕಂಪ್ನಿ ಬಂದ್ಬಿಟ್ಟು ಇನ್ಫೋಸಿಸ್. ಯಾವ ಥರ ಜಾಬ್ಸ್ ಅಂದರೆ ಆಲ್ ಟೈಪ್ ಜಾಬ್ಸ್ ಇರ್ತವೆ. ಸಾಫ್ಟ್ವೇರ್ ರಿಲೇಟೆಡ್, ನಾನ್ IT, IT ಯಾವ್ದು ಬೇಕಾದಿರುತ್ತೆ. ಸೊ ಲೊಕೇಶನ್ ಬಂದ್ಬಿಟ್ಟು ಥ್ರೂ ಔಟ್ ಇಂಡಿಯಾ ಎಲ್ಲಿ ಬೇಕಾದ್ರೆ ಇರ್ಬೋದು. ಸೊ ಬೆಂಗಳೂರು ಅಂತ ಅಷ್ಟೇ ಕೊಟ್ಟಿದ್ದೀನಿ, ಆಲ್ ಇಂಡಿಯಾ ನಿಮ್ಗೆ ಎಲ್ಲಿ ಬೇಕಲ್ಲಿ ಸಿಗಬಹುದು. ಹೌದಾ? ಸೊ ಡಿಪೆಂಡ್ಸ್, ಒಂದೊಂದು ಪೋಸ್ಟ್ ಎಲ್ಲಿ ಖಾಲಿ ಇರ್ತವೆ ಅದು ಗೊತ್ತಾಗಲ್ಲ. ಸೊ ಅಪ್ಲೈ ಮೂಡ್ ಬಂದ್ಬಿಟ್ಟು ಆನ್ಲೈನ್ ಇರುತ್ತೆ. ಆಲ್ಮೋಸ್ಟ್ ಇದು ಇನ್ಫೋಸಿಸ್ ಎಲ್ಲ ಆನ್ಲೈನ್ ಇರುತ್ತೆ. ಆಫ್ಲೈನ್ ಇದ್ರೆ ನಾನು ನಿಮ್ಗೆ 100% ಇಂಪ್ಲಿಮೇಷನ್ ಮಾಡೇ ಮಾಡ್ತೀನಿ. ಆ ಜಾಬ್ ಕರೆದಿದ್ರೆ ಮೊನ್ನೆನೇ ಒಂದು ಆಫ್ಲೈನ್ ಇತ್ತು. ಆಫ್ಲೈನ್ ನಾನು ನೋಟಿಫಿಕೇಶನ್ ನಿಮ್ಗೆ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ನಿನ್ನೆ. ಐ ಥಿಂಕ್ ನಿನ್ನೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಇದೆ ಅಥವಾ ಹೋಗಿ ನನ್ನ ಪ್ಲೇಲಿಸ್ಟ್ ಚೆಕ್ ಮಾಡಿ ಸಿಗುತ್ತೆ. ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆಸ್ ಸೂನ್ ಆಸ್ ಪಾಸಿಬಲ್ ಅಂತಾನೆ ಇರುತ್ತೆ. ಯಾವುದೇ ಪೋಸ್ಟ್ ಕರೆದ್ರು. ಸೊ ಹೂ ಕ್ಯಾನ್ ಅಪ್ಲೈ ಅಂದರೆ ಆಲ್ ಇಂಡಿಯಾ ಮೇಲ್ ಆ್ಯಂಡ್ ಫಿಮೇಲ್ ಅಪ್ಲೈ ಮಾಡ್ಕೋಬೋದು. ಸೊ ಸ್ಯಾಲ್ರಿ ಬಂದ್ಬಿಟ್ಟು 3 LPA to 4 LPA ಫ್ರೆಶರ್ಸ್ಗೆ ಇರುತ್ತೆ. ಎಕ್ಸ್ಪೀರಿಯನ್ಸ್ಗೆ ಜಾಸ್ತಿನೇ ಇರುತ್ತೆ. 5 to 10 ಮಟನ್ ನಿಮಗೆ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಸಿಗುತ್ತೆ. ಹೌದಾ? ಸೊ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ರೆಸ್ಯೂಮ್ ಸ್ಕ್ರೀನಿಂಗ್ ಮಾಡ್ತಾರೆ, ಆಮೇಲೆ ಆನ್ಲೈನ್ ಅಸೆಸ್ಮೆಂಟ್ ಇರುತ್ತೆ, ಆಮೇಲೆ ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಇಂಟರ್ವ್ಯೂ ಇರುತ್ತೆ. ಟೆಕ್ನಿಕಲ್ ಇಂಟರ್ವ್ಯೂ ಇರುತ್ತೆ, ನಾನ್ ಟೆಕ್ನಿಕಲ್ ಇಂಟರ್ವ್ಯೂ ಇರುತ್ತೆ. ಬ್ಯಾಕ್ಗ್ರೌಂಡ್ ಚೆಕಪ್ ಆಗುತ್ತೆ, ನಿಮ್ಮ ಡಾಕ್ಯುಮೆಂಟೇಷನ್ ಎಲ್ಲ, ಆಮೇಲೆ ಆಫರ್ ಲೆಟರ್ ವಿತ್ ಸ್ಯಾಲರಿ ಡಿಸ್ಕಷನ್. ಹೌದಾ? ಸೊ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎನಿ ಡಿಗ್ರಿ ಆದವ್ರಿಗೆ ಇರುತ್ತೆ. ಸೊ ಡಿಪೆಂಡ್ಸ್, ಇದಕ್ಕೆ ಅದು ಪೋಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಯಾವ ಥರ ಪೋಸ್ಟ್ ಇರ್ತಾರೋ ಅದ್ರ ಮೇಲೆ ಡಿಪೆಂಡ್. ತೋರಿಸ್ತೀನಿ ನಿಮಗೆ ಎಂಟು ತನಕ ನೋಡಿ. ಸೊ ಸ್ಕಿಲ್ ಬಂದ್ಬಿಟ್ಟು ಗುಡ್ ಕಮ್ಯುನಿಕೇಷನ್ ಸ್ಕಿಲ್. ಯಾವುದೇ ಕಂಪ್ನಿ ಆಗಲಿ ಪ್ರಿಫರ್ ಮಾಡೇ ಮಾಡ್ತಾರೆ. ರಿಸಾಲ್ವ್ ಸಿಂಪಲ್ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಫೆಕ್ಟಿವ್ಲಿ. ಯಾವುದೇ ಪ್ರಾಬ್ಲಮ್ಸ್ ಇದು ಸ್ವಲ್ಪ ಎಫೆಕ್ಟಿವ್ ಆಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಂತ ಎಕ್ಸೆಪ್ಟ್ ಮಾಡ್ತಾರೆ. ಕೊಲಾಬ್ರೇಟ್ ವಿತ್ ದ ಟೀಮ್ ಮೆಂಬರ್ಸ್. ಹೌದಾ? ಸೊ ಅಲ್ಲಿರುವಂಥ ವರ್ಕರ್ಸ್ ಜೊತೆ ಒಂದು ಒಳ್ಳೆ ಬಾಂಧವ್ಯ ಇಟ್ಕೋಬೇಕಂತ ಹೇಳ್ತಾರೆ. ಆಮೇಲೆ ರೆಡಿ ಟು ವರ್ಕ್ ಆರ್ US ಟೈಮ್ ಝೋನ್ ಆರ್ ಇಂಡಿಯನ್ ಟೈಮ್ ಝೋನ್. ಹೌದಾ? ಸೊ ಒಂದೊಂದು ಪೋಸ್ಟ್ ಇಂಡಿಯನ್ ಟೈಮ್ ಝೋನ್ ಇರ್ತವೆ, ಒಂದೊಂದು ಪೋಸ್ಟು US ಟೈಮ್ ಝೋನ್ ಇರ್ತವೆ. ನೀವು ಎರಡಕ್ಕೆ ರೆಡಿ ಇರಬೇಕು ವರ್ಕ್ ಮಾಡೋಕ್ಕೆ. ನೈಟ್ ಶಿಫ್ಟ್ ಬೇಕಾದ್ರೆ ನೈಟ್ ಶಿಫ್ಟ್ ಇರ್ತವೆ, ರೊಟೇಷನಲ್ ಶಿಫ್ಟ್ ಇರ್ತವೆ, ಅದಕ್ಕೂ ನೀವು ರೆಡಿ ಇರಬೇಕು. ಹೌದಾ? ಸೊ ಅಪ್ಲೈ ಲಿಂಕ್ ಬಂದ್ಬಿಟ್ಟು ಈ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್, ನನ್ನ ಗ್ರೂಪಲ್ಲಿ ಇರುತ್ತೆ. ವಾಟ್ಸಪ್ ಗ್ರೂಪ್ ಲಿಂಕಲ್ಲಿ ನೀವು 100% ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದರೆ ಈ ಲಿಂಕ್ ಸಿಗುತ್ತೆ. ನೀವು ಅಲ್ಲಿ ಬಂದು ಜಾಯ್ನ್ ಆದರೆ 100%, ಸಿಗಲಿಲ್ಲ ಅಂದರೆ ನನಗೆ ಮೆಸೇಜ್ ಹಾಕಿ 100% ನಾನು ನಿಮ್ಗೆ ಶೇರ್ ಮಾಡೇ ಮಾಡ್ತೀನಿ. ಸೊ ವೇಟ್ ಮಾಡೋದು ಯಾವ ಥರ ಅಪ್ಲೈ ಮಾಡ್ಬೇಕಂತ ನೋಡೋಣ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಒಂದು ವೆಬ್ಸೈಟ್ ಲಿಂಕ್ ಇದು. ಸೊ ನಿಮ್ಗೆ ಬೇಕಾದ್ರೆ ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿ 100% ಸಿಗುತ್ತೆ. ಸೊ ನೀವು ಯಾವುದೋ ವೆಬ್ಸೈಟ್ ಓಪನ್ ಸರ್ಚ್ ಮಾಡೋಕೆ ಹೋಗಬೇಡಿ, ಯಾಕಂದರೆ ಫೇಕ್ ವೆಬ್ಸೈಟ್ ಇರ್ತವೆ. ಸೊ ಸುಮ್ಮನೆ ಜಾಬ್ ಅಪ್ಲೈ ಮಾಡಿಬಿಟ್ಟು ವೇಸ್ಟ್ ಮಾಡ್ಕೋತಾರೆ. ಸೊ ಜೆನ್ಯೂನ್ ಆಗಿರುವಂಥ ವೆಬ್ಸೈಟ್ ಲಿಂಕ್ ಬೇಕಪ್ಪ ಅಂದರೆ ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿ 100% ನಿಮಗೆ ಶೇರ್ ಮಾಡ್ತೀವಿ. ಸೊ ಇಲ್ಲಿ ಆಲ್ ಲೊಕೇಶನ್ ಅಂತ ಇರುತ್ತೆ. ನಿಮ್ಗೆ ಲೊಕೇಶನ್ ಬೇಕಾದ್ರೆ ಲೊಕೇಶನ್ ವೈಸ್ ಸರ್ಚ್ ಮಾಡ್ಬೋದು. ಬೆಂಗಳೂರು ಅಂತ ಕೊಡಿ. ಸೊ ಬೆಂಗಳೂರು ರಿಲೇಟೆಡ್ ಜಾಬ್ಸ್ ಎಲ್ಲ ಓಪನ್ ಆಗ್ತವೆ. ಹೌದಾ? ಸೊ ಇಲ್ಲಿ ಕೊಟ್ಟಿರ್ತಾರೆ. ಹೌದಾ? ಸೊ ಎಲ್ಲ ಕೊಟ್ಟರು. ಬೆಂಗಳೂರು ಇನ್ಫೋಸಿಸ್ ಲಿಮಿಟೆಡ್, ಅಲ್ಲಿ ಒರಾಕಲ್ ಫ್ಯೂಷನ್ ಫೈನಾನ್ಷಿಯಲ್ ಕನ್ಸಲ್ಟೆನ್ಸ್ ಇದೆ, ಆಮೇಲೆ ಒರಾಕಲ್ ಕನ್ಸರ್ನ್ ಕನ್ಸಲ್ಟೆಂಟಿ, ಆಮೇಲೆ ಅಜೂರೆ ಡೇಟಾ ಫ್ಯಾಕ್ಟ್ರಿ. ಸೊ ಇದೇ ಥರ ನಿಮಗೆ ಬೇಕಾದ್ರೆ ಮೂವರ ಮೇಲೆ ನೋಡಿದ್ರೆ ನಿಮಗೆ ಬರುತ್ತೆ. ಹೌದಾ? ಒರಾಕಲ್ VBCS ಡೆವಲಪರ್. ಸೊ ನೆಕ್ಸ್ಟ್ ಬೇಕಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಇದಾವೆ ನೋಡಿ, ಎಷ್ಟು ಬೇಕಾಷ್ಟು ಜಾಬ್ಸ್ ಇದಾವೆ ನೋಡಿ. ನಮ್ಗೆ ಗೊತ್ತಿರಲ್ಲ. 292 ಓಪನಿಂಗ್ಸ್ ಇದೆ, 282 ಓಪನಿಂಗ್ಸ್ ಇದೆ, 220 ಓಪನಿಂಗ್ಸ್ ಇದೆ, 120 ಓಪನಿಂಗ್ಸ್ ಇದೆ, ಆಮೇಲೆ 113 ಓಪನಿಂಗ್ಸ್ ಇದೆ. ಡೇಟಾ ಎಕ್ಸ್ಪೀರಿಯನ್ಸ್ 76 ಓಪನಿಂಗ್ಸ್ ಇದೆ. ಸೊ ತುಂಬ ಓಪನಿಂಗ್ಸ್ ಇರ್ತಾವೆ, ಅದು ನಮ್ಗೆ ಗೊತ್ತೇ ಇರಲ್ಲ. ಸೊ ಸ್ಟೂಡೆಂಟ್ಸ್ ಫ್ರೆಶರ್ಸ್ ಅವ್ರಿಗೆ ಗೊತ್ತಾಗಲ್ಲ. ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ನೋಡ್ತಾ ಇರಬೇಕು ವೆಬ್ಸೈಟ್ಸ್ಗಳು ಅವಾಗ ಅವ್ರದ್ದು. ಇನ್ಫೋಸಿಸ್ಸು, ಆಮೇಲೆ ಎಕ್ಸೆಂಚರು, ವಿಪ್ರೋ ಅವ್ರು ವೆಬ್ಸೈಟ್ ಓಪನ್ ಮಾಡ್ತಾರೆ. ಇವನ್ ನಾನು ಅಮೆಝಾನದ್ದು ಯಾವ ಥರ ಅಪ್ಲೈ ಮಾಡಬೇಕು ಅಂತ ಇದೇ ಥರ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಬೇಕಾದ್ರೆ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಮಾಡಿ ಹಾಕಿರೋದು, ಬೇಕಾದ್ರೆ ಒಂದ್ಸಲ ಹೋಗಿ ವಾಚ್ ಮಾಡಿ ಅಮೆಝಾನಲ್ಲಿ ಯಾವ ಥರ ಅಪ್ಲೈ ಮಾಡೋದು ಅಂತೇಳಿ. ಸೊ ಯಾವುದೋ ಒಂದು ಸೆಲೆಕ್ಟ್ ಮಾಡ್ತಾರೆ. ಅಲ್ಲಿ 220 ಜಾಬ್ಸ್ ಇದೆ, ಅದು ಸೆಲೆಕ್ಟ್ ಮಾಡೋಣ. ಸೊ ಇಲ್ಲಿ ಬಂತು ನೋಡಿ. ಹೌದಾ? ಸೊ 7 years ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ, ಇಲ್ಲಿ 5 years ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಸೊ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದದ್ದು ಎಲ್ಲ ಇದಾವೆ. ಸೊ ನೀವು 0 ಎಕ್ಸ್ಪೀರಿಯನ್ಸ್ ಇದ್ದದ್ದು ನೋಡಿ ಅಪ್ಲೈ ಮಾಡ್ಬೋದು, ಫ್ರೆಶರ್ಸ್ ಆಗಿದೆ. ಹೌದಾ? ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಹೋಗುತ್ತೆ. ಇಲ್ಲಿ ನೀವು ಓದ್ಕೊಂಡ್ಬಿಟ್ಟು ಅಪ್ಲೈ ಮಾಡ್ಬೋದು. ಹೌದಾ? ಸೊ ಅಪ್ಲೈ ಅಂತ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೋದು, ಅಥವಾ ಅದ್ರ ಬಗ್ಗೆ ಓದ್ಕೊಂಡು ಡಿಸ್ಕ್ರಿಪ್ಷನ್ ಏನೇನಿರುತ್ತೆ ಎಲ್ಲ ನೋಡಿಕೊಂಡು ನೀಟಾಗಿ ಅದಕ್ಕೆ ಪ್ರಿಪೇರ್ ಆಗಿ ಅಟೆಂಡ್ ಆಗ್ಬೋದು. ಕರೆಕ್ಟಾ? ಸೊ ಈಸಿ ಇದೆ ಅನ್ಕೋತೀನಿ ಅಪ್ಲೈ ಮಾಡೋದು. ಸೊ ನೆಕ್ಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ 100% ನೀವು ಅಪ್ಲೈ ಮಾಡ್ಕೋಬೋದು. ಸೊ ಜಾಸ್ತಿ ಇರಲ್ಲ, ಇದು ತುಂಬ ಈಸಿ ಪ್ರೊಸೆಸ್ ಇದೆ.
ಸೊ ನಿಮ್ಗೆ ಇದೇ ಥರ ಬೇಕಪ್ಪ ಅಂದರೆ ನೀವು ಇದು ಲಿಂಕ್ ಬೇಕಪ್ಪ ಅಂದರೆ ನಮ್ಗೆ ಗ್ರೂಪಿಗೆ ಜಾಯ್ನ್ ಆಗಿ 100% ಅಲ್ಲಿ ಶೇರ್ ಮಾಡ್ತೀನಿ. ಎಲ್ಲ ಥರ ಜಾಬ್ಸ್ ಇರ್ತವೆ, ಎನಿ ಡಿಗ್ರಿ ಆದವ್ರಿಗೆ, ಅದಾಗುತ್ತೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ನಾನ್ ಎಕ್ಸ್ಪೀರಿಯನ್ಸ್ನವ್ರಿಗೆ ಇರುತ್ತೆ, ಫ್ರೆಷರ್ಸ್ಗೂ ಇರುತ್ತೆ. ಆದ್ದರಿಂದ ಸೊ ಈ ಅಪಾರ್ಚುನಿಟಿ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾರಿಗೆ ನೀಡುತ್ತೆ ಅವ್ರು ಶೇರ್ ಮಾಡಿ, 100% ಅವ್ರಿಗೆ ಯೂಸ್ ಆದರೆ ನಿಮಗೊಂದು ಥ್ಯಾಂಕ್ಸ್ ಹೇಳ್ಬೋದು, ಹೌದಾ. ಸೊ ಇವನ್ ನಮಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು. ಇದೇ ಥರ ಜಾಬ್ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇನ್ಸ್ಟಾಗ್ರಾಮ್ ಅಂದರೆ ಫಾಲೋ ಮಾಡ್ಕೊಳ್ಳಿ. 100% ನಿಮಗೆ ಇದೇ ಥರ ಜೆನ್ಯೂನ್ ಜಾಬ್ ಅಪ್ಡೇಟ್ಸು ತರ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್.